ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಯಾವ ದಿಕ್ಕಿಗೆ ನಿರ್ಧರಿಸುವ 5 ಅಂಶಗಳು. ಲಾಸ್ಟ್ ಒಂದು 8 ಟ್ರೇಡಿಂಗ್ ಡೇಸಲ್ಲಿ ಮಾರ್ಕೆಟ್ಸ್ ತುಂಬ ಫ್ಲಾಟ್ ಆಗಿದೆ. ನಿಫ್ಟಿ ಒಂದು ನ್ಯಾರೋ ರೇಂಜಲ್ಲಿ ರನ್ ಆಗ್ತಾ ಇದೆ, 19,600 ಟು 19,900. ಹಾಗೂ ಇದು ಯಾಕೆ ಫ್ಲಾಟ್ ಇರ್ಬೋದು ಅಂದರೆ, ಯಾವುದು ಮೇಜರ್ ಅನೌನ್ಸ್ಮೆಂಟ್ಸ್ ಬಂದಿಲ್ಲ, ಯಾವುದು ಮೇಜರ್ ಇಂಪ್ಯಾಕ್ಟ್ ಆಗೋ ಒಂದು ನ್ಯೂಸ್ ಬಂದಿಲ್ಲ. ಆದರೆ ಬರುವ ವಾರ ಸ್ವಲ್ಪ ಬೇರೆ ಇರ್ಬೋದು, ಯಾಕಂದರೆ ಸುಮಾರು ಅನೌನ್ಸ್ಮೆಂಟ್ಸ್ ಬರ್ತಾ ಇದೆ. ನಂಬರ್ 1, US GDP ಎಸ್ಟಿಮೇಟ್ಸು. 29ನೇ ತಾರೀಕು ನವಂಬರು ಥರ್ಡ್ ಕ್ವಾರ್ಟರ್ US GDP ಎಸ್ಟಿಮೇಟ್ ಬರುತ್ತೆ. ಎಷ್ಟು ಗ್ರೋತ್ ಆಗಿದೆ ಎಕಾನಮಿಯಲ್ಲಿ ಅಂತ ಗೊತ್ತಾಗುತ್ತೆ. ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗುತ್ತೆ ಫೆಡರಲ್ ರಿಸರ್ವಿಗೆ, ಯಾಕಂದರೆ ಅದನ್ನು ನೋಡಿಕೊಂಡೇ ಅವರು ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ ಏನು ಡಿಸಿಷನ್ ತೊಗೊಳ್ಬೇಕಂತ ಗೊತ್ತಾಗುತ್ತೆ. 1ನೇ ತಾರೀಕು ಡಿಸೆಂಬರು US ಫೆಡರಲ್ ರಿಸರ್ವ್ ಚೇರ್ಮನ್ನು ಹಾಗೂ ಕೆಲವು ಅಫಿಷಿಯಲ್ಸು ಒಂದು ಸ್ಪೀಚ್ ಮಾಡ್ತಾರೆ ರಿಗಾರ್ಡಿಂಗ್ ದೇರ್ ಒಪಿನಿಯನ್ ಅಬೌಟ್ ಇಂಟ್ರೆಸ್ಟ್ ರೇಟ್ಸ್. ಸೊ ಆವಾಗ ಒಂದು ಹಿಂಟ್ ಕೊಡ್ತಾರೆ, ನಾವು ಈ ಥರ ಯೋಚನೆ ಮಾಡ್ತಾ ಇದ್ದೀವಿ, ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡ್ಬೋದಾ ಅಥವಾ ಹಾಗೆ ಬಿಡ್ತೀವಾ ಅಂತ. ಆವಾಗ ಒಂದು ಲೈಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 2, ಸ್ಟೇಟ್ ಇಲೆಕ್ಷನ್ಸ್ ಎಕ್ಸಿಟ್ ಪೋಲ್ಸ್. ಒಂದು ಇಂಪಾರ್ಟೆಂಟ್ ಡೊಮೆಸ್ಟಿಕ್ ನ್ಯೂಸ್ ಏನಂದರೆ, ಎಕ್ಸಿಟ್ ಪೋಲ್ಸ್ ಬರೋದು 5 ಸ್ಟೇಟ್ ಎಲೆಕ್ಷನ್ಸ್ದು 30ನೇ ತಾರೀಕು ನವಂಬರ್ ಸಾಯಂಕಾಲ ಬರುತ್ತೆ. 5 ಸ್ಟೇಟ್ ಎಲೆಕ್ಷನ್ಸ್ ನವಂಬರಲ್ಲಿ ನಡೆದಿದೆ. ಮಿಜೋರಾಂ, ಮಧ್ಯಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್ ಹಾಗೂ ತೆಲಂಗಾಣದಲ್ಲಿ. ಈ ಎಕ್ಸಿಟ್ ಪೋಲ್ಸಲ್ಲಿ ಅಕಸ್ಮಾತ್ ಎಕ್ಸ್ಪೆಕ್ಟೇಷನ್ ಥರನೇ ಬಂದರೆ ಆವಾಗ ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ರಿಸಲ್ಟ್ ಬಂದರೆ ಆವಾಗ ಸ್ಟಾಕ್ ಮಾರ್ಕೆಟ್ಸ್ ಅದನ್ನು ನೋಡಿಕೊಂಡು ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, ಇಂಡಿಯಾ GDP ಫಿಗರ್ಸ್. ಇಂಡಿಯಾದು GDP ಫಿಗರ್ಸು ಜುಲೈ ಟು ಸೆಪ್ಟೆಂಬರ್ ಕ್ವಾರ್ಟರ್ಗೆ ಅದು ನವಂಬರ್ 30ನೇ ತಾರೀಕು ಗವರ್ಮೆಂಟು ರಿಲೀಸ್ ಮಾಡ್ತಾರೆ. ಎಕಾನಮಿಸ್ಟ್ ಏನು ಪ್ರಿಡಿಕ್ಟ್ ಮಾಡ್ತಾರೆ ಅಂದರೆ 6.8 ಇಂದ 7% ಗ್ರೋತ್ ಆಗುತ್ತೆ ಅಂತ. ಇದು ಲೋವರ್ ದನ್ ದಿ 7.8% ಗ್ರೋತ್ ಇನ್ ಏಪ್ರಿಲ್ ಟು ಜೂನ್ ಕ್ವಾರ್ಟರಲ್ಲಿ. ಸೊ ಇದು GDP ಗ್ರೋತ್ ಚೆನ್ನಾಗಿದ್ದರೆ, ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಬಂದರೆ ಆವಾಗ ಮಾರ್ಕೆಟ್ಸಿಗೆ ಒಳ್ಳೆ ನ್ಯೂಸು, ಇಲ್ಲ ಅಂದರೆ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಅಂತಲೂ ನಾವು ಅಸ್ಯೂಮ್ ಮಾಡ್ಕೋಬೋದು. ಸೊ ವೆರಿ ಇಂಪಾರ್ಟೆಂಟ್, ಈ ಪರ್ಟಿಕ್ಯುಲರ್ ನ್ಯೂಸ್ ನೋಡಿಕೊಂಡ್ರೆ ಮಾರ್ಕೆಟ್ಸ್ ನೆಕ್ಸ್ಟ್ ಡೇ ಅದಕ್ಕೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, ಟೆಕ್ನಿಕಲ್ ಅನಾಲಿಸಿಸ್ ಲೆವೆಲ್ಸು. ನಿಫ್ಟಿ ಶುಕ್ರವಾರ 19,795 ಕ್ಲೋಸ್ ಆಗಿದೆ. 30 ಡೇಸ್ ಮೂವಿಂಗ್ ಆ್ಯಾವರೇಜ್ ಇರೋದು 19,470 ಹತ್ರ. ಸದ್ಯಕ್ಕೆ ಹೋಲ್ಡ್ ಝೋನಲ್ಲಿದೆ ಶಾರ್ಟ್ ಟರ್ಮ್ಗೋಸ್ಕರ ನಿಫ್ಟಿ. ಹಾಗೂ ಸದ್ಯಕ್ಕೆ ಮಾರ್ಕೆಟ್ಸಿಗೆ ಒಂದು ರೆಸಿಸ್ಟೆನ್ಸ್ ಇದೆ, ಎಲ್ಲಿ ಅಂದರೆ 20,000 ಲೆವೆಲಲ್ಲಿ, ಯಾಕಂದರೆ ಒಂದು ಸೈಕಲಾಜಿಕಲ್ ಮಾರ್ಕು. ಅದೇ ಥರ ಸಪೋರ್ಟ್ ಇದೆ, ಅಂದರೆ ಅದಕ್ಕಿಂತ ಕಮ್ಮಿ ಆಗೋದು ಸ್ವಲ್ಪ ಕಷ್ಟ, 19,600 ಲೆವೆಲಲ್ಲಿ. ಸೊ ಮೋಸ್ಟ್ ಪ್ರಾಬ್ಲಿ ಈ ವಾರ ಅದೇ ರೇಂಜಲ್ಲಿ ರನ್ ಆಗ್ಬೋದು. ಹಾಗೂ ಅಕಸ್ಮಾತ್ ಅದನ್ನು ಏನಾದರೂ ಬ್ರೇಕ್ ಆಯಿತು, ಐದರ್ 20,000 ಬ್ರೇಕ್ ಆಗಿ ಮೇಲೋಯ್ತು, ಅದು 19,600 ಬ್ರೇಕ್ ಆಗಿ ಕೆಳಗೆ ಬಂತಂದರೆ ಆವಾಗ ಇನ್ನೂ ಕೆಳಗೆ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ನೋಡಬೇಕಾಗತ್ತೆ ಈ ಪರ್ಟಿಕ್ಯುಲರ್ ಕೆಲವು ನ್ಯೂಸನ್ನು ಹೇಗೆ ಮಾರ್ಕೆಟ್ ನೋಡ್ಕೊಂಡು ರಿಯಾಕ್ಟ್ ಆಗುತ್ತೆ ಅಂತ. 5ನೇ ಪಾಯಿಂಟು, ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ಸು. ಕ್ರೂಡ್ ಆಯಿಲ್ ಪ್ರೈಸಸ್ ನಿಮಗೆ ಗೊತ್ತಿದ್ದಾಗೆ ಬ್ರೇಕಿಂಗ್ ನ್ಯೂಸಲ್ಲಿ ಎಷ್ಟೋ ಸತಿ ಹೇಳಿದ್ದೀನಿ, ಕ್ರೂಡ್ ಆಯಿಲ್ ಪ್ರೈಸಸ್ ಬಿದ್ದಿದೆ, ಸ್ಲೈಟ್ಲಿ ವೀಕ್ ಆಗಿದೆ, $80 ಪರ್ ಬ್ಯಾರಲ್ ಇದೆ. ಮೊನ್ನೆ ಒಂದು 2-3 ತಿಂಗಳಿಂದ 95, 98, 100ವರೆಗೂ ಹೋಗಿತ್ತು. ಲೋವರ್ ಕ್ರೂಡ್ ಆಯಿಲ್ ಪ್ರೈಸಸ್ ಇದ್ದರೆ ಅದೊಂದು ಪಾಸಿಟಿವ್ ನ್ಯೂಸು ಇಂಡಿಯನ್ ಮಾರ್ಕೆಟ್ಸಿಗೆ ಹಾಗೂ ಇಂಡಿಯನ್ ಎಕಾನಮಿಗೆ. ಯಾಕಂದರೆ ನಾವು ತುಂಬ ಜಾಸ್ತಿ ಇಂಪೋರ್ಟ್ ಮಾಡೋದು ಕ್ರೂಡ್ ಆಯಿಲ್. ಸೊ ಅದರ ಪ್ರೈಸ್ ಕಮ್ಮಿ ಆದರೆ ನಮಗೆ ತುಂಬ ಒಂದು ಒಳ್ಳೆ ಅಡ್ವಾಂಟೇಜು. ಪ್ರೈಸ್ ಕಮ್ಮಿ ಆಗುವಾಗ ನಮ್ಮ ಕಮಾಡಿಟಿ ಪ್ರೈಸಸ್ಸು ಕಮ್ಮಿ ಆಗುತ್ತೆ. ಹಾಗೂ ಪ್ರಾಫಿಟ್ ಮಾರ್ಜಿನ್ ಆಫ್ ವೇರಿಯಸ್ ಕಂಪ್ನೀಸ್ ಜಾಸ್ತಿ ಆಗುತ್ತೆ, ಯಾಕಂದರೆ ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಇದ್ದರೆ ಅವರ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಆಗುತ್ತೆ, ಹಾಗೂ ಅದರಿಂದ ಪ್ರಾಫಿಟಬಿಲಿಟಿ ಜಾಸ್ತಿ ಆಗಿ ಸ್ಟಾಕ್ ಪ್ರೈಸು ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ನೀವು ನೋಡಿರ್ಬೋದು, ಎಸ್ಪೆಷಲಿ ಪೇಂಟ್ ಕಂಪ್ನೀಸು, ಕೆಮಿಕಲ್ ಕಂಪ್ನೀಸು, ಎಲ್ಲಿ ಕ್ರೂಡ್ ಆಯಿಲ್ದು ರಿಕ್ವೈರ್ಮೆಂಟ್ ಇರ್ತದೆ ಅಲ್ಲಿ ಪ್ರೈಸ್ ಕಮ್ಮಿ ಆದ ಕೂಡಲೇ ಅವರ ಶೇರ್ ಪ್ರೈಸು ಜಾಸ್ತಿ ಆಗ್ತಾ ಹೋಗುತ್ತೆ. ಮಾರ್ಕೆಟ್ಸು ಈ ಬರುವ ವಾರ ಲಾಸ್ಟ್ ವೀಕ್ಕಿಂತ ಜಾಸ್ತಿ ವಾಲಟೈಲ್ ಆಗಿರೋ ಚಾನ್ಸಸ್ ಇದೆ. ಸೋಮವಾರ ರಜೆ ಇದ್ದರೂ 4 ದಿನದಲ್ಲಿ ಸುಮಾರು ಆಚೆ ಈಚೆ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಇದು ಒಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ ಲಾಂಗ್ ಟರ್ಮ್ ಹಾಗೂ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ, ಯಾಕಂದರೆ ಆ ಥರ ವಾಲಟೈಲ್ ಇರುವಾಗ ನಾವು ಅಡ್ವಾಂಟೇಜ್ ತೊಗೋಬೋದು. ಮೋಸ್ಟ್ ಪ್ರಾಬ್ಲಿ ಈ ಸಿಮಿಲರ್ ರೇಂಜಲ್ಲೇ ರನ್ ಆಗೋ ಚಾನ್ಸಸ್ ಇದೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಯಾವುದೋ ಒಂದು ಸರ್ಪ್ರೈಸ್ ಅನೌನ್ಸ್ಮೆಂಟ್ ಬಂತು, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಷನ್ಸು. ಆವಾಗ ಐದರ್ 19,600ಕ್ಕಿಂತ ಕಮ್ಮಿನೂ ಆಗೋ ಚಾನ್ಸಸ್ ಇದೆ, ಅಥವಾ 20,000ಕ್ಕಿಂತ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಒಂದು ಕ್ವಿಜ್ ಕ್ವೆಶ್ಚನ್ ನಿಮಗೆ, ನಿಮ್ಮ ಜನರಲ್ ನಾಲೆಜು ಚೆಕ್ ಮಾಡಲಿಕ್ಕೆ. ಯಾರು ಇದರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿರಲಿಲ್ಲ? ಎ ಪ್ರಣಬ್ ಮುಖರ್ಜಿ, ಬಿ ಚಿದಂಬರಂ, ಸಿ ಅರುಣ್ ಜೇಟ್ಲಿ ಹಾಗೂ ಡಿ LK ಅದ್ವಾನಿ. ನಿಮ್ಮ ಪ್ರಕಾರ ಯಾವುದು ಕರೆಕ್ಟ್ ಆನ್ಸರ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.